ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಎಸ್.ಜೆ. ನಾನಿವತ್ತು ತಗೊಂಡಿರೋ ಟಾಪಿಕ್ಕು ಸೂ ಫ್ರಮ್ ಸೋ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಸಖತ್ ಕ್ರೇಜಿಯಾಗಿ ಓಡ್ತಿರೋ ಮೂವಿ ಹೆಸರೇ. ಸೂ ಫ್ರಮ್ ಸೋ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಆ್ಯಸ್ ಎ ರಿವ್ಯೂವರ್ ಆಗಿ ನನಗೆ ರಿವ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ಆ್ಯಸ್ ಎ ರಿವ್ಯೂವರ್ ಆಗಿ ರಿವ್ಯೂ ಮಾಡೋಕ್ಕೆ ಬರೋದು ಇಲ್ಲ. ಆ್ಯಸ್ ಎ ಆಡಿಯನ್ಸ್ ಆಗಿ ನನಗೇನು ಅನ್ನಿಸ್ತು ಅಂತ ಒಂದು ಸ್ವಲ್ಪ ಒಪಿನಿಯನ್ಸ್ನ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಸೂ ಫ್ರಮ್ ಸೋನ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಅದ್ರ ಬಗ್ಗೆ ಮೇಯ್ನಾಗಿ ಹೇಳಬೇಕು ಅಂತ ಅಂದರೆ, ಸೂ ಫ್ರಮ್ ಸೋ ಡೈರೆಕ್ಟೆಡ್ ಬೈ JP ತುಮಿನಾಡ್, ಡೈರೆಕ್ಟೆಡ್ ಆ್ಯಂಡ್ ರಿಟರ್ನ್ ಬೈ ಎರಡು ಅವರೇ ಮಾಡಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಪ್ರೊಡ್ಯೂಸರ್ 3 ಜನ ಇದ್ದಾರೆ, ಶಶಿಧರ್ ಶೆಟ್ಟಿ, ರವಿ ರೈ ಕಳಸ, ರಾಜ್ ಬಿ ಶೆಟ್ಟಿ. ಓಕೆ, ನೆಕ್ಸ್ಟ್ ಇದು ಕಮ್ಸ್ ಅಂಡರ್ ಲೈಟರ್ ಬುದ್ಧ ಫಿಲಮ್ಸ್ ಅಂಡರಲ್ಲಿ ಬರುತ್ತೆ. ಓಕೆನಾ, ಇದು ಸುಮ್ಮನೆ ಮೇಯ್ನಾಗಿ ಹೇಳಿದ್ದೀನಿ. ರಿಟರ್ನು, ಡೈರೆಕ್ಷನ್ನು, ಪ್ರೊಡ್ಯೂಸ್ಡ್ ಬೈ ಎಲ್ಲ. ನೆಕ್ಸ್ಟ್ ಈಗ ಸೂ ಫ್ರಮ್ ಸೋ ಅಂದರೆ ಏನು ಅಂತ ಯಾರಿಗಾದರೂ ಗೊತ್ತಾ? ಇದೇ ಥರ ನಾವೊಂದು 4 days ಆಯಿತು ಮೂವಿ ನೋಡ್ಕೊಂಡ್ಬಂದು, ಮೊನ್ನೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ನನಗೆ ಹೇಳ್ದ, ಮಚ್ಚ ನಿನಗೆ ಸೂ ಫ್ರಮ್ ಸೋ ಅಂದರೆ ಏನು ಅಂತ ಏನಾದ್ರು ಗೊತ್ತಾಯ್ತಾ ಅಂತ. ಅವನು ಅದ್ರ ನಂತರ ಗೆಸ್ ಮಾಡಿದ್ದಾನೆ. ಆ ಗೆಸ್ ಕರೆಕ್ಟ್ ಹೌದಾ ಅಲ್ವಾ ನನಗೂ ಗೊತ್ತಿಲ್ಲ, ಬಟ್ ವಿ ಸ್ಟಿಕ್ ಫಾರ್ ದಟ್, ಮೋಸ್ಟ್ಲಿ ಅದೇ ಇರ್ಬೋದು ಅಂತ. ಸೂ ಫ್ರಮ್ ಸೋ, ಸುಲೋಚನಾ ಒಂದು ಕ್ಯಾರೆಕ್ಟರ್ ಹೆಸರು, ಫ್ರಮ್ ಸೋಮೇಶ್ವರ ಒಂದು ಊರ ಹೆಸರು. ಆ ಊರ ಹೆಸರು ಸೋಮೇಶ್ವರ ಅಂತಲೇ ಬರುತ್ತೆ ಅನಿಸುತ್ತೆ. ಸಾರಿ ಇಫ್ ಐ ಆಮ್ ರಾಂಗ್, ಒಂದ್ಸಲಿ ಮೂವಿ ನೋಡ್ಕೊಬಂದು ಆ ನೇಮ್ನ ಅಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡಿಲ್ಲ. ಅಂದರೆ ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಅವನು ಗೆಸ್ ಮಾಡಿದ್ದಾನೆ. ನನಗೂ ಅದು ಆ್ಯಕ್ಚುಲಿ ಕರೆಕ್ಟ್ ಇದೆ ಅಂತ ಅನ್ನಿಸ್ತು. ನೀವ್ಯಾರು ಆ ಸೂ ಫ್ರಮ್ ಸೋಗೆ ಫುಲ್ ಫಾರ್ಮ್ನ ಬೇರೆ ಥರ ಗೆಸ್ ಮಾಡಿದರೆ, ಅಥವಾ ನೀವು ಇದೇ ಥರ ಗೆಸ್ ಮಾಡಿದರೆ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಆ ಸೂ ಫ್ರಮ್ ಸೋ ಫುಲ್ ಫಾರ್ಮು ಅರ್ಥ ಆಗಿದೆ ಅಂತ. ನಾವು ಅಂದ್ಕೊಂಡಿರೋದು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಓಕೆನಾ, ಸೂ ಫ್ರಮ್ ಸೋ. ಇನ್ನು ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ಮೂವಿ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಮೂವಿ ನೋಡೋಕೆ ಹೋಗ್ಬೇಕಾದ್ರೆ ಕಾಮಿಡಿ ಆರ್ ಕಾಮಿಡಿ ಮೂವಿ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಆರ್ ಅನ್ನೋದು ಸುಮ್ಮನೆ ಒಂಥರ ಕಾಮಿಡಿ ಎಲಿಮೆಂಟಿಗೋಸ್ಕರ ಕೊಟ್ಟಿದ್ದಾರೆ. ಅದರಲ್ಲೇನು ಭಯ ಪಡೋ ಅಂತ ಕಂಟೆಂಟ್ ಎಲಿಮೆಂಟ್ಗಳು ಏನು ಅಷ್ಟೊಂದಿಲ್ಲ, ಅಷ್ಟೊಂದಲ್ಲ, 95% ಏನೂ ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಬಂದು ಹೋಗುತ್ತೆ ಅಷ್ಟೇ. ಬಟ್ ಸಖತ್ತಾಗಿದೆ ಕಾಮಿಡಿ ಅಂತೂ. ಮಧ್ಯದಲ್ಲಿ ಕಾಮಿಡಿ ಎಲಿಮೆಂಟ್ ಕೊಟ್ಟಿದ್ದಾರೆ ನೋಡಿ, ಅದೇ ಒಂಥರ ಪ್ರತಿ ಸಲ ಕಿಕ್ ಸ್ಟಾರ್ಟ್ ಆಗುತ್ತೆ ಆ ಮೂವಿ ನೋಡ್ತಾ ಇರಬೇಕಾದ್ರೆ. ನೋಡ್ತಾ ಕೂತಿರ್ತೀವಿ, ಒಂದು ಸ್ವಲ್ಪ ಇನ್ನೇನೋ ನಾರ್ಮಲ್ ಫೇಸಿಗೆ ಬಂದ್ವಿ ಅನ್ನೋದ್ರೊಳಗೆ ಇನ್ನೊಂದೇನಾದ್ರು ಒಂದು ಕಾಮಿಡಿ ಎಲಿಮೆಂಟ್ ಬರುತ್ತೆ. ಬಂದ ತಕ್ಷಣ ಮತ್ತೆ ಒಂದೇ ಸಲ ಎದ್ದು ಕುಣಿಯಂಗಾಗುತ್ತೆ. ಆ ಥರ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಕ್ಯಾರೆಕ್ಟರ್ಸ್ಗಳು ಅಷ್ಟೇ, ರವಿ ಅಣ್ಣ ಅಂತ ಬರುತ್ತೆ, ಮಾವ ಬರುತ್ತೆ, ಬಂಧನೋ ಮಾವ ಬಂಧನೋ ಅನ್ನೋ ಇದಂತೂ ಸಾಂಗ್ ಮತ್ತು ಫೇಮಸ್ ಆಗಿದೆ. ಅದಂತೂ ಫೇವ್ರೆಟ್ ಕ್ಯಾರೆಕ್ಟರ್ ಆಗಿದೆ ಅಷ್ಟೊಂದು ಜನಕ್ಕೆ. ನೆಕ್ಸ್ಟು ರಾಜ್ ಶೆಟ್ರದ್ದು ಬರುತ್ತೆ, ಗುರುಜಿ ಕ್ಯಾರೆಕ್ಟರಲ್ಲಿ ಬರ್ತಾರೆ. ನೆಕ್ಸ್ಟು ಒಬ್ಬ ಬರ್ತಾನೆ ಕ್ಯಾರೆಕ್ಟರಲ್ಲಿ, ಶರ್ಟ್ ಐರನ್ ಹೋಗುತ್ತೆ ಅಂತ, ಅದೊಂಥರ ಸಖತ್ತಾಗಿದೆ. ನೆಕ್ಸ್ಟ್ ಅದು ಬಿಟ್ಟರೆ ಅಶೋಕ ಮೇನ್ ಕ್ಯಾರೆಕ್ಟರ್ ಒಂದು ಬರುತ್ತೆ. ಹಂಗೆ ಅದೇ ಥರ ತುಂಬ ಕ್ಯಾರೆಕ್ಟರ್ಗಳಿದೆ. ತುಂಬ ಸಖತ್ತಾಗಿ ಮೂವಿನ ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ ಮಾತ್ರ. ನೆಕ್ಸ್ಟ್ ಇದಕ್ಕೆ ಲಿಂಕಿಂಗು ಅಷ್ಟೇ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಫಸ್ಟು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಲಿಂಕ್ ಕೊಡ್ತಾರೆ. ಲಿಂಕ್ ಕೊಟ್ಟಾದ್ಮೇಲೆ ಅದಕ್ಕೆ ಕನ್ಕ್ಲೂಷನ್ ಕೂಡ ಕೊಡ್ತಾರೆ. ನಮಗೆ ಎಲ್ಲೋ ಒಂದು ಕಡೆ ಹಿಂಗೆ ಕೊಟ್ಟರು, ಅವ್ನು ಯಾಕೆ ಅಲ್ಲೋದ, ಇವಳು ಯಾಕೆ ಇಲ್ಲಿ ಬಂದ್ಲು, ಇವ್ನು ಯಾಕೆ ಹಿಂಗೆ ಮಾಡ್ದ ಅಂತ ಲಾಸ್ಟ್ ಕ್ವಶನ್ ಮಾರ್ಕ್ ಉಳಿಯುತ್ತೆ ಅಲ್ವಾ ಎಷ್ಟೊಂದು ಮೂವಿಗಳಲ್ಲಿ. ಬಟ್ ಇದರಲ್ಲಿ ಆ ಥರ ಆಗಿಲ್ಲ. ತುಂಬ ಆ ಥರ ಕ್ವಶನ್ ಮಾರ್ಕ್ಗಳಿಗೆ ಕನ್ಕ್ಲೂಷನ್ನ ಅವ್ರು ಕೊಟ್ಟಿದ್ದಾರೆ ಕೂಡ ಅಷ್ಟೇ. ಇನ್ನು ರವಿ ಅಣ್ಣ ಕ್ಯಾರೆಕ್ಟರ್ ಬರಬೇಕು ಅಂದರೆ, ರವಿ ಅಣ್ಣ ಕ್ಯಾರೆಕ್ಟರ್ ಒಂಥರ ನಾವು ಕಾಮಿಡಿಯಾಗೂ ತಗೋಬೋದು, ಸೀರಿಯಸ್ ಆಗೋ ತಗೋಬೋದು. ಆ ಥರ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ. ರವಿ ಅಣ್ಣ ಒಂಥರ ಮೈನ್ ಲೀಡು, ಇದರಲ್ಲಿ ಮೈನ್ ಲೀಡು ಇವರೇ ಮೈನ್ ಲೀಡು ಅವರೇ ಮೈನ್ ಲೀಡ್ ಅಂತ ಹೇಳೋಕ್ಕಾಗಲ್ಲ, ಸ್ಟೋರಿನೇ ಮೈನ್ ಲೀಡ್. ಇದರಲ್ಲಿ ಎಲ್ಲರದ್ದು ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ, ಡೈಲಿ ಲೈಫಲ್ಲಿ ನಮಗೆ ಇವಾಗ ಕೆಲವೊಂದೊಂದು ಕ್ಯಾರೆಕ್ಟರ್ಗಳನ್ನ ನಾವು ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀವಿ. ಈ ಮನುಷ್ಯ ಈ ಥರ, ಈ ಮನುಷ್ಯ ಈ ಥರ, ಇವ್ನು ಹಿಂಗೆ ಅವ್ರು ಹಿಂಗೆ, ಆ ಥರ ಹೆಂಗೆ ಮಾಡ್ತಿದ್ದೀವಿ. ಅದೇ ಥರ ರಿಯಲ್ ಲೈಫಲ್ಲಿ ಏನಿರುತ್ತೆ ಆ ಥರ ಫ್ಲೇವರ್ನ ಆ ಮೂವಿಲಿ ಕೊಟ್ಟಿದ್ದಾರೆ. ಅದು ತುಂಬಾ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಓಕೆನಾ, ನೆಕ್ಸ್ಟ್ ಈಗ ರವಿ ಅಣ್ಣ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ. ರವಿ ಅಣ್ಣ ಕ್ಯಾರೆಕ್ಟರ್ ಯಾವ ಥರ ಅಂತ ಅಂದರೆ, ಅವರು ಒಂದು ಹುಡುಗಿನ ನೋಡಿ ಬಂದಿರ್ತಾರೆ ಮುಂಚೆನೇ ಫ್ಲ್ಯಾಶ್ ಬ್ಯಾಕಲ್ಲಿ, ಅದು ನಮಗೆ ಗೊತ್ತಿರೋಲ್ಲ. ಇದೇನು ಇವಾಗ ಸೋಮೇಶ್ವರ ಅನ್ನೋ ಊರಿಗೆ ಈಗ ಹೋಗ್ತಾರೆ, ಸುಲೋಚನಾ ಫ್ರಮ್ ಸೋಮೇಶ್ವರ. ಅವ್ರ ಮನೆಗೆ ಹೋದಾಗ ಅವ್ರು ಬಂದಿದ್ದ ಮನೆ ಅದೇ ಅಂತ ಗೊತ್ತಾಗುತ್ತೆ. ಫಸ್ಟ್ ಏನು ಹುಡುಗಿ ನೋಡೋಕೆ ಹೋಗಿರ್ತಾರೆ ಅದೇ ಮನೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮತ್ತೆ ಅದೇ ಕ್ಯಾರೆಕ್ಟರ್ಗಳನ್ನ ತಂದು ಸುತ್ತಿಸಿ ಮತ್ತೆ ಅವರಿಬ್ಬರನ್ನೇ ಒಂದು ಮಾಡ್ತಾರೆ. ಓಕೆನಾ, ಅಲ್ಲೊಂಥರ ಚೆನ್ನಾಗಿದೆ ಆ ಕ್ಯಾರೆಕ್ಟರ್, ಹಿಂಗೆ ಸುತ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಏನೇನು ಮಾಡ್ತಾರೆ ಏನು ಅಂತ. ಇನ್ನು ಅಶೋಕ ಕ್ಯಾರೆಕ್ಟರಿಂದನೇ ಆ್ಯಕ್ಚುಲಿ ಸ್ಟೋರಿ ಸ್ಟಾರ್ಟ್ ಆಗೋಕ್ಕೆ ಮೇನ್ ಕಾರಣ ಅಂದರೆ ಅಶೋಕ. ಯಾಕೆ ಅಂತ ಅಂದರೆ, ಅಶೋಕ ಏನೋ ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ, ಬಂದು ಹಿಡಿತಾರೆ. ಆವಾಗ ಈ ಕಡೆಯಿಂದ ಯಾರೋ ಒಬ್ಬ ಸುಮ್ಮನೆ ಅವ್ನಿಗೆ ದೆವ್ವ ಬಂದಿದೆ ಬಂದಿರ್ಬೋದು ಅನ್ನೋ ಥರ ಇದು ಮಾಡಿದಾಗ ಅವನೇನು ಮಾಡ್ತಾನೆ, ಅದನ್ನೇ ಕ್ಯಾಚ್ ಮಾಡ್ಕೊಂಡು ಎಸ್ಕೇಪಿಂಗ್ ಆ ಟೈಮಿಗೆ ಏನು ಇವಾಗ 2 ಜನ ಹಿಡಿತಿದ್ದಾರೆ, ಅವರಿಂದ ತಪ್ಪಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವ್ನು ಅದೇ ಥರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ, ರಿಯಾಕ್ಟ್ ಮಾಡ್ತಾನೆ.
ಸೊ ಅದೇನಾಗುತ್ತೆ, ಅದೇ ಕ್ಯಾರಿ ಆಗ್ತಾ ಹೋಗುತ್ತೆ. ಅವ್ನಿಗೆ ದೆವ್ವ ಬಂದಿದೆ ಅನ್ನೋದ್ರಿಂದ ಹಿಡಿದು ಇದು ಊರಿನ ಸಮಸ್ಯೆ ಅಂತ ಹೇಳಿ ಅದನ್ನು ಬಿಡ್ಸೋಕ್ಕೋಸ್ಕರ ಅಂತ ಹೋಗಿ ಅಲ್ಲಿ ಎಲ್ಲರೂ ಎಲ್ಲದಕ್ಕೂ ರವಿ ಅಣ್ಣ ಅಂತಾನೆ ಎತ್ತಿಡಿತಾ ಇರ್ತಾರೆ. ಅವರೇ ಮೇಯ್ನು, ಅವ್ರು ಹೇಳ್ದಂಗೆ ಕೇಳಬೇಕು ಅಂತಾರೆ. ಸ್ವಲ್ಪ ಜನ ಅವ್ರು ಅಗೇನಸ್ಟ್ ಇರ್ತಾರೆ. ಅಗೇನಸ್ಟ್ ಅಂದರೆ ಅದು ತುಂಬ ನೆಗೆಟಿವ್ ಆಗಲ್ಲ, ಅಂದರೆ ಲೈಟಾಗಿ ಮನಸ್ಸಲ್ಲಿ ಏನು ಎಲ್ಲದಕ್ಕೂ ರವಿ ಅಣ್ಣನೇನ ನಾವೇನು ಮಾಡೋಕ್ಕಾಗಲ್ವಾ ಅನ್ನೋ ಥರ ಒಂದು ಕ್ಯಾರೆಕ್ಟರ್ನ ಕೂಡ ಬಿಲ್ಡ್ ಮಾಡಿದ್ದಾರೆ. ಸ್ವಲ್ಪ ಆಪೋಸಿಷನ್ ಥರ, ಓಕೆನಾ. ಬಟ್ ಎಲ್ಲ ಮಿಕ್ಸ್ ಆಗ್ತಾರೆ, ಬಟ್ ಆ ಥರ ಸ್ವಲ್ಪ ಲೈಟಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಅದಂಗೆ ಏನಾಗಿದೆ, ಅದು ಇವಾಗ ಊರಿನ ಸಮಸ್ಯೆ ಅಂತ ಬರುತ್ತೆ. ರವಿ ಅಣ್ಣ ಅದಕ್ಕೆ ಇವ್ರು ಬರ್ತಾರೆ. ಅದೇ ಟೈಮಿಗೆ ಶೆಟ್ರು ಎಂಟ್ರಿ ಕೊಡ್ತಾರೆ ಗುರೂಜಿಯಾಗಿ, ಏನು ಅದನ್ನ ದೆವ್ವ ಬಿಡಿಸ್ಬೇಕು ಅಂತ. ಅವ್ರು ಆ್ಯಕ್ಚುಲಿ ಅವ್ರು ನಿಜವಾಗಿ ಗುರೂಜಿ ಆಗಿರಲ್ಲ, ಅಲ್ಲೊಂದು ಸ್ವಲ್ಪ ಫೋನಿಂದ ಹೆಲ್ಪ್ ತಗೋತಾ ಇರ್ತಾರೆ. ಆ ಥರ ಎಲ್ಲ ಮಾಡ್ತಿರ್ತಾರೆ ಕ್ಯಾರೆಕ್ಟರ್. ಒಂಥರ ಫನ್ನಿ ಕಾಮಿಡಿ ಕ್ಯಾರೆಕ್ಟರ್. ಅವ್ರೇನೋ ಒಂಥರ ಡಿಫ್ರೆಂಟಾಗಿ ಏನಾದ್ರು ಹೇಳ್ತಾರೆ ದೆವ್ವ ಹಿಂಗೆ ಬಿಡಿಸ್ಬೇಕು ಅನ್ನೋ ಥರ. ಅದು ಅವನಿಗೆ ಇದಾಗುತ್ತೆ, ಅಶೋಕಂಗೆ ಗೊತ್ತಾಗುತ್ತೆ. ಅವನಾಗೆ ರಿಯಲ್ ಆಗಿ ಆಮೇಲೆ ಲಾಸ್ಟಿಗೆ ರಿಯಲೈಸ್ ಆಗ್ಬಿಟ್ಟು ಇಲ್ಲ ನಾನು ಹೇಳ್ಬೇಕು ಅಂತವ್ರು ಅದು ಯಾರು ಕೇಳೋಕ್ಕೂ ರೆಡಿ ಇರಲ್ಲ. ಅವ್ನು ಪಾಪ ಹೇಳ್ಬೇಕು ಅಂತ ಎಲ್ಲರ ಹತ್ರ ಹೋಗ್ತಾ ಇರ್ತಾನೆ, ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲರೂ ಎದುರುತ್ತಾನೆ ಹೋಗ್ತಾರೆ. ಆ ಥರ ಸ್ಟೋರಿ ಬಿಲ್ಡ್ ಮಾಡ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ರವಿ ಅಣ್ಣ ಬಂದು ಅದನ್ನ ಸಮಸ್ಯೆ ಬಗೆಹರಿಸಬೇಕು ಅಂತ ಅಂದಾಗ ರವಿ ಅಣ್ಣನ ಆ ಊರಿಗೆ ಕಳಿಸ್ತಾರೆ. ಸೊ ಆ ಮನೆ ಅವ್ರು ಆಲ್ರೆಡಿ ಹೋಗಿ ಬಂದಿದ್ದ ಮನೆ ಅಂತ ಗೊತ್ತಾಗುತ್ತೆ. ಮತ್ತೆ ಬರ್ತಾರೆ, ಮತ್ತೆ ಆ ಮನೆಗೆ ಅವ್ರಿಗೂ ಹಿಂಗೆ ಕನೆಕ್ಷನ್ ಬೆಳೀತಾ ಹೋಗುತ್ತೆ. ಸೊ ಅಲ್ಲೊಂದು ಸ್ಟೋರಿ ಬಿಲ್ಡ್ ಆಯಿತು. ಆಮೇಲೆ ಸುಲೋಚನಾ ಅನ್ನೋದು ಆ್ಯಕ್ಚುಲಿ ಒಂದು ಆ ರವಿ ಅಣ್ಣ ಏನು ಮನೆಗೆ ಹೋಗಿ ಹೆಣ್ಣು ನೋಡಿರ್ತಾರೆ, ಆ ಹುಡುಗಿಯ ತಾಯಿ ಹೆಸರು ಸುಲೋಚನಾ ಅಂತ ಬರುತ್ತೆ. ಸೊ ಆ ಸುಲೋಚನಾನ ಸೀದಾ ಅಶೋಕಕ್ಕೆ ಕನೆಕ್ಟ್ ಮಾಡ್ತಾರೆ. ಅಶೋಕನಲ್ಲಿ ಸುಲೋಚನಾ ಬಂದಿರ್ತಾಳೆ. ಸೊ ಅಲ್ಲಿಂದ ಏನಾಗುತ್ತೆ, ಆ ಮನೇಲಿ ಏನು ರವಿ ಅಣ್ಣ ಒಂದು ಹುಡುಗಿ ನೋಡಿರ್ತಾರೆ, ಆ ಹುಡುಗಿ ಅಮ್ಮ ಇವರು. ಸೊ ಅದಕ್ಕೆ ಅವ್ರು ಇಲ್ಲಿ ಅಶೋಕನ ಹತ್ರ ಬಂದು ಅವ್ರ ಅಮ್ಮ ಅಲ್ಲಿ ಬಂದಿರ್ತಾರೆ ಒಂದು ಮೈ ಮೇಲೆ ಅಂತ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಥರ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಹಂಗೆ ಇನ್ನು ಏನು ಅಂದರೆ ನನಗೆ ಇನ್ನೊಂದು ಸೀನ್ ಇಷ್ಟ ಆಗಿದೆ ಏನಂದರೆ ಫೋನ್ ಸೀನು. ಹೆಂಗೆ ಇವಾಗ ಎಡೆ ಇಟ್ಟಿರ್ತಾರೆ, ಮನೆ ಎಲ್ಲ ಕ್ಲೋಸ್ ಮಾಡಿ ಎಲ್ಲರನ್ನೂ ಹೊರಗಡೆ ನಿಲ್ಲಿಸಿರ್ತಾರೆ ರವಿ ಅಣ್ಣ. ಆಮೇಲೆ ಫೋನ್ ರಿಂಗ್ ಆಗುತ್ತೆ, ಅವ್ನು ಫೋನ್ ಚಾರ್ಜಿಗೆ ಹಾಕಿರ್ತಾನೆ, ಆ ಫೋನ್ನ ತಗೊಬರೋಕ್ಕೆ ಅಂತ ಹೋಗ್ತಾನೆ. ಬಟ್ ಅಲ್ಲೊಂದು ಎಲಿಮೆಂಟ್ ಇದೆ, ನೀವು ಮೂವಿ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಹುಡುಗಿ ಫೋನ್ ಮಾಡಿದ್ದಾಳೆ ಅಂತ ಅವ್ನು ಅನ್ಕೊಂಡು ಹೋಗ್ತಾನೆ, ಅಲ್ಲಿ ನೋಡಿದ್ರೆ ಕಸ್ಟಮರ್ ಕೇರ್ದು ಏನೋ ಫೋನ್ ಬಂದಿರುತ್ತೆ. ಸೊ ಆ ಥರ ಅಲ್ಲಿ ನೀವು ಅದು ಮೂವಿ ಸೀನ್ ನೋಡಿದ್ರೆ ಅದು ಸಖತ್ತಾಗಿ ಕ್ಯಾಚ್ ಆಗುತ್ತೆ. ಆ ಥರ ಒಂದು ಸೀನ್ ಇದೆ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಫಂಕ್ಷನಲ್ಲಿ ಮಾವ ಬರ್ತಾರೆ. ಮಾವ ಎಂಟ್ರಿ ಕೊಟ್ಟ ತಕ್ಷಣ ಫುಲ್ಲು ಎಲ್ಲ ಅವ್ರು ಹೆಂಗೆ ಮಾವನ ಕ್ಯಾರೆಕ್ಟರ್ ಹೆಂಗೆ ಅಂತಂದರೆ ಏನೂ ಮಾಡಲ್ಲ, ಆದರೆ ಎಲ್ಲ ಕಡೆ ಹೋಗಿ ನಾನು ಇದಾಯ್ತಾ ಇದು ಮಾಡಿದ್ರೆ ಅದು ಮಾಡಿದ್ರೆ ಕೆಲವೊಂದೊಂದು ಫಂಕ್ಷನ್ಗಳಲ್ಲಿ ಕೆಲವು ರಿಲೇಟಿವ್ಸ್ ಇರ್ತಾರೆ ಗೊತ್ತಾ, ಸುಮ್ಮನೆ ಬಡವ ಅಂತ ಓಡಾಡ್ಕೊಂಡಿರ್ತಾರೆ, ಆದರೆ ಏನೂ ಮಾಡ್ತಿರಲ್ಲ. ಆದರೆ ಅವ್ರಿಗೆ ಏನು ಅಂದರೆ ಅವರೇ ಎಲ್ಲ ಮಾಡ್ತಾರೇನೋ ಅನ್ನೋ ಥರ ಫೀಲ್ ಇದು ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಕ್ಯಾರೆಕ್ಟರು. ಮತ್ತು ಮಾವದ್ ಇನ್ನೊಂದು ಹೇಳಬೇಕು ಅಂತಂದರೆ ಅವ್ರ ಕ್ಯಾರೆಕ್ಟರ್ ನನಗೆ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ಅವ್ರು ಮಾಡಿರೋ ಕ್ಯಾರೆಕ್ಟ್ರಲ್ಲಿ ಅವ್ರಿಗೆ ಏನು ಹಂಚ್ಕೊಂಡಲ್ಲೇ ಸಖತ್ತಾಗಿ ಮಾಡಿದ್ದಾರೆ. ಫುಲ್ ಕುಡ್ದು ಬಿದ್ದು ಒದ್ದಾಡೋ ಅಂಥ ಸೀನ್ಗಳಿದೆ. ನೆಕ್ಸ್ಟ್ ಇವಾಗ ಕುಡ್ದಿಯಲ್ಲಿ ಎಲ್ಲ ಫುಲ್ ಎಲ್ಲ ಊಟದ ಎಲೆಗಳೆಲ್ಲ ಎಸ್ತಿರ್ತಾರೆ ಪ್ಲೇಟೆಲ್ಲ, ಸೊ ಅಲ್ಲೇ ಬಿದ್ದಿರೋದು, ಆ ಥರ ಎಲ್ಲ ಒಂಥರ ಬೋಲ್ಡ್ ಕ್ಯಾರೆಕ್ಟರ್ಗಳಿದೆ. ಅದನ್ನೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಅದಕ್ಕಂತೂ ತುಂಬಾ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಆ ಕ್ಯಾರೆಕ್ಟರು ಎಲ್ಲರೂ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಈಗ ಯಾರ್ಯಾರು ಅಷ್ಟೇ ಒಂದು ಮೂವಿ ಅಂತ ಬಂದರೆ, ಏನೇ ಅಂತ ಒಂದು ಸೀನ್ ಅಂತ ಬಂದರೆ ನಾನು ಚೆನ್ನಾಗಿ ಹೈಲೈಟ್ ಆಗಬೇಕು, ನಾನು ಪಾಸಿಟಿವ್ ಅಂದ್ಕೊಳ್ಬೇಕು, ಅದೇ ಥರ ಮೈಂಡ್ ಸೆಟ್ ಇರೋರೇ ಜಾಸ್ತಿ. ಅಂಥ ಟೈಮಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ನ ಒಪ್ಕೊಂಡ್ಬಿಟ್ಟು ಮಾಡಿದಾರಲ್ಲ, ಅದಕ್ಕಂತೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿದೆ, ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ. ನೆಕ್ಸ್ಟ್ ಇನ್ನು ಶೆಟ್ರ್ ಕ್ಯಾರೆಕ್ಟರಿಗೆ ಬಂದರೆ ರಾಜ್ ಶೆಟ್ರು ಅವರಂತೂ ಅಲ್ಟಿಮೇಟು. ಗುರೂಜಿಯಾಗಿ ಬರ್ತಾರೆ. ಒಂದು 20-25 ಮಿನಿಟ್ಸ್ ಟು 30 ಮಿನಿಟ್ಸ್ ಏನೋ ಅವ್ರ ಎಂಟ್ರಿ ಇರಲ್ಲ. ಯಾವಾಗ ದೆವ್ವ ಎಲ್ಲ ಬಂದು ಬಿಡಿಸ್ಬೇಕು, ಹೊರಗಡೆಯಿಂದ ಏನಾದ್ರು ಕರೆಸ್ಬೇಕು ಅನ್ನೋದೊಂದು ಡಿಸ್ಕಷನ್ ನಡೆಯುತ್ತೆ ಊರೊಳಗಡೆ. ಆವಾಗ ರಾಜ್ ಶೆಟ್ರು ಬರ್ತಾರೆ. ರಾಜ್ ಶೆಟ್ರು ಒಂದು ಗುರೂಜಿ ಕ್ಯಾರೆಕ್ಟರಾಗಿ ಬಂದ್ಬಿಟ್ಟು ಅವರಲ್ಲಿ ಏನೇನು ಅದನ್ನು ಬಿಡಿಸೋಕ್ಕೋಸ್ಕರ ಏನೇನು ಮಾಡಬೇಕು ಅನ್ನೋ ಥರ ಎಲ್ಲ ಪ್ಲ್ಯಾನ್ಸ್ಗಳು ಮಾಡೋದು, ಜನಗಳಿಗೆ ಅಡ್ವೈಸ್ ಮಾಡೋದು ಮಾಡ್ತಾರೆ. ಬಟ್ ಒಳಗಡೆ ಅವರಿಗೂ ಭಯ ಇರುತ್ತೆ ಆಯಿತಾ. ಅವ್ರಿಗೆ ಆ್ಯಕ್ಚುಲಾಗಿ ಹೆಂಗೆ ಬಿಡಿಸ್ಬೇಕು ಏನೋ ಅವರಿಗೂ ಗೊತ್ತಿರಲ್ಲ, ಆದರೆ ಏನೋ ಒಂದು ಸಜೆಷನ್ಸ್ ಕೊಡ್ತಿರ್ತಾರೆ. ಲಾಸ್ಟ್ ನೆಕ್ಸ್ಟ್ ಮೂಮೆಂಟಿಗೆ ಬಂದಾಗ ಅವ್ರು ಯಾರಿಗೋ ಫೋನ್ ಮಾಡಿಬಿಟ್ಟು ಕೇಳ್ತಾರೆ ಸಜೆಷನ್ಸು. ಆ ಥರ ಎಲ್ಲ ಸೀನ್ಗಳಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಅದು ಬಿಟ್ಟರೆ ಮಾವ ಕ್ಯಾರೆಕ್ಟರಲ್ಲಿ ಒಂದು ಮಾವನ ವೈಫ್ ಕ್ಯಾರೆಕ್ಟರ್ ಬರುತ್ತೆ, ಓಕೆನಾ. ಅಲ್ಲಿ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತಂದರೆ ಎಲ್ಲ ಸೀನ್ ನಡೀತಾ ಇರುತ್ತೆ, ಅವರೊಬ್ಬರು ಮಾತ್ರ ಊಟ ಮಾಡ್ತಾ ಇರ್ತಾರೆ. ಅದೊಂದು ಹೆಂಗೆ ಅದೆಷ್ಟು ಚೆನ್ನಾಗಿ ಥಿಂಕ್ ಮಾಡಿ ಎಲ್ಲ ಒಂದು ಫಂಕ್ಷನ್ ಅಂದರೆ 100 ಥರ 1000 ಥರ ಜನ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಬಿಹೇವಿಯರ್ ಇರ್ತಾರಲ್ಲ. ಸೊ ಆ ಥರ ಎಲಿಮೆಂಟ್ನ ತೆಗ್ದು ಹಾಕಿದ್ದಾರೆ, ಸಖತ್ತಾಗಿ ಹಾಕಿದ್ದಾರೆ ಮಾತ್ರ. ಅವರೊಬ್ಬರು ಏನಿದ್ದಾರೆ ಅಲ್ಲಿ ಹೇಳಿ ಅವ್ರು ಮಾತ್ರ ಊಟ ಮಾಡ್ತಾ ಇರ್ತಾರೆ. ಬೇರೆ ಎಲ್ಲ ಫಂಕ್ಷನ್ ನಡೀತಾ ಇರುತ್ತೆ, ಅದು ಆಗ್ತಿರುತ್ತೆ, ಜನಗಳು ಓಡಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ, ಡ್ಯಾನ್ಸ್ ಅಂತೆ ಅದಂತೆ ಇದಂತೆ ಅಂತ ಆಗ್ತಾ ಇರುತ್ತೆ. ಆದರೆ ಅವ್ರು ಮಾತ್ರ ಅವ್ರು ಬಿಸಿಲಿ ಊಟ ಮಾಡ್ತಾರೆ, ಅದನ್ನ ನೋಡ್ತಾನೆ ಊಟ ಮಾಡ್ತಾ ಇರ್ತಾರೆ. ಸೊ ಅದೊಂಥರ ಕಾಮಿಡಿಯಾಗಿ ಕಾಣುತ್ತೆ, ಸಖತ್ತಾಗಿದೆ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಅದರಲ್ಲಿ ಶರಟ್ ಐರನ್ನು, ಅವ್ರದ್ದೊಂಥರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಈಗ ಒಂದು ಗಾಡಿ ಬರುತ್ತೆ ಜೀಪ್ ಹತ್ತಕ್ಕೆ ಅಂತ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ಶರ್ಟ್ ಐರನ್ ಹಾಳಾಗುತ್ತೆ ಅಂತ ಗಾಡಿ ಹತ್ತಲ್ಲ, ಆ ಥರ. ನೆಕ್ಸ್ಟ್ ಆಮೇಲೆ ಮತ್ತೆ ಹೋಗಿ ರೀಚ್ ಆಗ್ತಾರೆ, ಡೆಸ್ಟಿನೇಷನ್ ರೀಚ್ ಆಗಾದ್ಮೇಲೆ ಏನಾಗುತ್ತೆ, ಐರನ್ ಹೋಗಿರುತ್ತೆ ಅಂತ ಇಸ್ತ್ರಿ ಪೆಟ್ಟಿಗೆ ಎಲ್ಲಿದೆ, ಇಸ್ತ್ರಿ ಅಂಗಡಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ. ಆ ಥರ ಕ್ಯಾರೆಕ್ಟರು ಅದೊಂಥರ ಚೆನ್ನಾಗಿದೆ. ಡ್ಯಾನ್ಸ್ ಮಾಡೋಕ್ಕೆ ಕರೀತಾರೆ, ಆವಾಗಲೂ ಅಷ್ಟೇ ಶರ್ಟ್ ಐರನ್
ಹಾಳಾಗುತ್ತೆ ಅಂತ ಅವ್ನಿಗೆ ತೋರಿಸ್ತಾನೆ. ಅದೆಲ್ಲ ಅಲ್ಲೇ ನೋಡಿದಾಗ ಒಂಥರ ಸಖತ್ತಾಗಿ ಅನ್ಸುತ್ತೆ. ನೆಕ್ಸ್ಟ್ ಅದು ಬಿಟ್ರೆ ಇನ್ನು ಅಶೋಕ್ ಅದು ಮೇನ್ ಕ್ಯಾರೆಕ್ಟರ್ ಬರುತ್ತೆ. ಅಶೋಕನು ಅಷ್ಟೇ, ಈಗ ರವಿ ಅಣ್ಣ ಅಂದರೆ ಫುಲ್ ಗ್ರೇಟು, ಯಾರು ಹೊಡೆದಿಲ್ಲ ಆ ಥರ ಫೀಲ್ ಇರುತ್ತೆ. ಅಶೋಕ ಹೆಂಗೆ ಇದೊಂಥರ ದೆವ್ವ ಬಂದಿದ್ದು ಒಂದು ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು ರವಿ ಅಣ್ಣಂಗೆ ಹೊಡಿತಾನೆ. ಅದೊಂಥರ ಚೆನ್ನಾಗಿ ಇದಾಗುತ್ತೆ, ಎಲ್ಲರೂ ಫುಲ್ ಟರ್ನ್ ಆಗ್ತಾರೆ, ಒಂಥರ ನೋಡೋಕೆ ಶುರು ಆಗ್ತಾರೆ. ರವಿ ಅಣ್ಣಂಗೆ ಈಗೋ ಹರ್ಟ್ ಆಗುತ್ತೆ, ಫುಲ್ ಬೇಜಾರಾಗ್ತಾರೆ, ಹೋಗ್ತಾರೆ. ಆಮೇಲೆ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಇವ್ನು ರವಿ ಅಣ್ಣಂಗೆ ಹೊಡೆದಿರ್ತಾನೆ. ಎಲ್ಲರೂ ರವಿ ಅಣ್ಣನ ವಾವ್, ರವಿ ಅಣ್ಣ ಅಂದರೆ ಹಂಗೆ ಯಾರು ಹೊಡೆದಿಲ್ಲ, 20 ಜನ ಕುಡಿತಾರೆ, 50 ಜನ ಕುಡಿತಾರೆ ಅನ್ನೋ ಥರ ಒಂದು ಇದಿರುತ್ತೆ, ಫೀಲ್ ಇರುತ್ತೆ ಅಲ್ವಾ. ಸೊ ಅದನ್ನ ಏನು ಮಾಡ್ದ ಅಶೋಕ, ಇಲ್ಲಿ ಬ್ರೇಕ್ ಮಾಡ್ದ, ಹೊಡೆದಿ. ಮತ್ತೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ, ರವಿ ಅಣ್ಣ ಆ್ಯಕ್ಚುಲಿ ಇವ್ರೇನು ಅನ್ಕೊಂಡಿರ್ತಾರೆ ಅದೇ ಥರ ಹೊಡಿತಾರೆ. ಎಲ್ಲಿ ಬೇರೆ ಊರಿಗೆ ಹೋಗಿದ್ದಾಗ ಅಲ್ಲೊಂದು 4-5 ಜನಕ್ಕೆ ಹೊಡಿತಾರೆ. ಅವಾಗ ಏನಾಗುತ್ತೆ, ಅದೊಂಥರ ಇಲ್ಲಿ ಏನು ಇವಾಗ ಹಿಂಗೆ ಏಟ್ ಕೊಟ್ಟಿರೋ ಅದಕ್ಕಿಂತ ತಿರ್ಗಿ ಏಟ್ ಕೊಟ್ಟಂಗೆ ಆಗುತ್ತೆ. ಅವಾಗ ಅಶೋಕನ ಒಂಥರ ಇವ್ರಿಗೆ ನಾನು ಅಂದರೆ ಅದೇನು ಹೇಳಲ್ಲ ಸ್ಪೆಸಿಫಿಕ್ ಆಗಿ ಹಿಂಗೆ ಅಂತ, ಬಟ್ ಅದೊಂಥರ ಹಂಗೆ ಕನೆಕ್ಟ್ ಮಾಡುತ್ತೆ. ನಾನು ಇವ್ರಿಗೆ ಹೊಡೆದಿದ್ದೆ, ಯಾರು ಹೊಡೆದಿಲ್ಲ ಅಂತ ಹೇಳ್ಕೊಂಡು ಇವ್ರು ನೋಡೋರು ಇಷ್ಟು ಜನಕ್ಕೆ ಹಿಂಗೆ ಹೊಡಿತಾರೆ ಅಂತಾರೆ. ಆಮೇಲೆ ಅವರೆಲ್ಲ ಒಂದಾಗ್ಬಿಟ್ಟು ಅದೆಲ್ಲ ಹೊಡೆದೇ ಆಚೆ ಬರ್ತಾರೆ. ಸೊ ಈ ಥರ ಒಂದು ಮೂವಿ ಮಾಡಿದ್ದಾರೆ, ತುಂಬಾ ಸಖತ್ತಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಫುಲ್ ಕಂಪ್ಲೀಟ್ ಎಂಟರ್ಟೈನರು ಮತ್ತು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಕೂಡ ಸಖತ್ತಾಗಿದೆ. ಸ್ಟೋರಿ ಲೈನ್ ಕೂಡ ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಕನ್ಕ್ಲೂಷನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಜಸ್ಟಿಸ್ ಕೊಡೋ ವಿಚಾರದಲ್ಲಿ ಇರ್ಬೋದು, ಕಾಮಿಡಿ ಎಲಿಮೆಂಟಲ್ಲಿ ಇರ್ಬೋದು, ಸೊ ಒಂದು ಡಿಸ್ಕಷನಲ್ಲಿ ಇರ್ಬೋದು. ಸೊ ಎಲ್ಲಾದರೂ ನೋಡಿ ಒಂಥರ ಒಂದು ಜಾಮ್ ಪ್ಯಾಕ್ಡ್ ಅಂತ ಹೇಳ್ತಾರಲ್ವಾ, ಸೊ ಆ ಥರ ಮೂವಿ ಇದು ಅಂತ ಹೇಳ್ಬೋದು. ಮೇನ್ ಥಿಂಗ್ ಇದು ಆ್ಯಕ್ಚುಲಿ ಹೌದು, ಫ್ರಮ್ ಸೋ ತುಂಬ ರೆಕಾರ್ಡ್ಸ್ನ ಬ್ರೇಕ್ ಮಾಡ್ತಾ ಇದೆ, ಇನ್ನೂ ತುಂಬ ರೆಕಾರ್ಡ್ಸ್ನ ಮಾಡುತ್ತೆ ಕೂಡ, ಮಾಡಲಿ. ನಮ್ಮ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಬೆಳಿಬೇಕು. ಆಮೇಲೆ ನನಗೆ ಇನ್ನೊಂದು ಏನು ಅಂತ ಅಂದರೆ, ನಾವು ಆ್ಯಕ್ಚುಲಿ ಕನ್ನಡ ಸಿನಿಮಾ ಬೆಳೀತಿಲ್ಲ, ಸಿನಿಮಾ ಬರ್ತಿಲ್ಲ ಅಂತ ಹೇಳೋದು ಒಂದು ಸೈಡ್ ನಿಜ. ಹೌದು, ಎಲ್ಲ ಹೈ ಬಜೆಟ್ ಮೂವಿ ಆ ಥರ ಈ ಥರ ಫುಲ್ ಹೈಪು, ಫುಲ್ಲು ಓವರ ಏನು ಓವರ್ ಸೆಟ್ ಹಾಕೊಂಡು ತುಂಬ ಜಾಸ್ತಿ ಇದು ಮಾಡಿ ಹೈ ಬಜೆಟಲ್ಲಿ ಮೂವಿ ಮಾಡೋದ್ರ ಹಿಂದೆ ತುಂಬ ಜನ ಇದ್ದಾರೆ, ಇಲ್ಲ ಅಂತ ಅಲ್ಲ. ಸೊ ಓಕೆ, ಅದೊಂದು ಸೈಡ್ ಆಗ್ತಾವ್ರೆ. ಈ ಕಡೆ ಇನ್ನೊಂದು ಸೈಡ್ ಹೆಂಗೆ ಅಂತ ಅಂದರೆ, ಫುಲ್ ಸಿಂಪಲ್ ಆಗಿ ಸಖತ್ತಾಗಿ ಸ್ಟೋರಿ ಮೇಲೇ ಮೂವಿ ಮಾಡ್ಬಿಟ್ಟು ನಿಲ್ಸೋದು, ಇದು ಇನ್ನೊಂದು ಸೈಡ್ ಆಫ್ ದ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಸೊ ಎರಡೂ ಬೇಕು, ಯಾವುದನ್ನೂ ಬಿಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ನನಗೆ ಏನು ಅನ್ಸೋದೇನು ಅಂದರೆ, ನಾವು ಆ್ಯಕ್ಚುಲಿ ಒಂದು ಮೂವಿಗೆ ಹೋಗಿ ಮೂವಿ ನೋಡಬೇಕು ಅಂತ ಹೋದಾಗ ಬಿ ಲೈಕ್ ಅ ವಾಟರ್ ನನಗೆ ಅನ್ಸೋದು. ಯಾಕೆ ಗೊತ್ತಾ, ನಾವು ಫಸ್ಟ್ ಟೈಮ್ ಮೂವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ ಅಂತ ಅನ್ಕೊಳ್ಳಿ. ಮೂವಿ ಸಖತ್ತಾಗಿರುತ್ತೆ, ಅವ್ರು ಮಾಡಿರೋ ಮೂವಿ, ಇವ್ರು ಮಾಡಿರೋ ಮೂವಿ, ಅವನಿದ್ದಾನೆ, ಇವನಿದ್ದಾನೆ, ಇವಳಿದ್ದಾಳೆ, ಅವಳಿದ್ದಾಳೆ, ಸಖತ್ತಾಗಿರುತ್ತೆ ಮೂವಿ, ಫುಲ್ ಕಾಮಿಡಿ ಇರುತ್ತಂತೆ, ಫುಲ್ ಫೈಟಿಂಗ್ ಇರುತ್ತಂತೆ, ಫುಲ್ ಎಮೋಷನಲ್ ಇರುತ್ತಂತೆ ಅಂತ ನಾವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ, ನಮಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗದಲ್ಲೇ ಇದ್ದಾಗ ಆಬ್ವಿಯಸ್ಲಿ ನಾವು ದುಡ್ಡು ಕೊಟ್ಟು ಹೋಗಿರ್ತೀವಿ ಮೂವಿಗೆ, 3 ಅವರ್ ಟೈಮ್ ಇನ್ವೆಸ್ಟ್ ಮಾಡಿರ್ತೀವಿ, 3 ಅವರ್ ಥಿಯೇಟ್ರಲ್ಲಿ ಬರೋಕ್ಕೆ ಹೋಗೋಕ್ಕೆ, ಅದೆಲ್ಲ ನೋಡಿ ಬೇರೆ ನಮ್ದೇನೋ ಕಮಿಟ್ಮೆಂಟ್ಗಳಿರ್ಬೋದು, ಬೇರೆ ಪ್ಲಾನ್ಸ್ ಇರ್ಬೋದು, ಎಲ್ಲ ಇದು ಮಾಡ್ಬಿಟ್ಟು ಮೂವಿಗೆ ಅಂತ ಇಟ್ಟಿದಾಗ ನಮಗೆ ಹೌದು ಡಿಸಪಾಯಿಂಟ್ ಆಗುತ್ತೆ, ಒಪ್ಕೋತೀನಿ. ಮೂವಿ ಚೆನ್ನಾಗಿಲ್ಲ, ನನಗೂ ತುಂಬ ಮೂವಿ ಆ ಥರ ಆಗಿದೆ, ಚೆನ್ನಾಗಿಲ್ಲ ಮೂವಿ, ಇದಕ್ಕೆ ಬರದೇ ಇದ್ರು ಆಗೋದು, ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಹೌದು, ಬಟ್ ಇನ್ನೊಂದು ಸೈಡ್ ಆಫ್ ನಾನು ಏನೇನಂದರೆ, ಅವ್ರಿಗೆ ಏನೋ ಒಂದು ಸ್ಟೋರಿ ಹೇಳಕ್ಕೆ ನಮಗೆ ಬರ್ತಾ ಇದ್ದಾರೆ ಅಲ್ವಾ. ಫಸ್ಟ್ ನಾವೇ ಜಡ್ಜ್ ಮಾಡೋದು ಬೇಡ, ನಾವೇ ಅದಕ್ಕೆ ಕನ್ಕ್ಲೂಷನ್ ಕೊಡ್ಕೊಳೋದು ಬೇಡ, ನಾವೇ ಸ್ಟೋರಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ನಮಗೆ ನಾವೇ ಅನ್ಕೊಳೋದು ಬೇಡ. ನನಗೆ ಅನ್ಸೋದು ಯಾಕೆ ಗೊತ್ತಾ, ಅವ್ರು ಏನು ಸ್ಟೋರಿ ಹೇಳ್ತಾರೆ ಫಸ್ಟ್ ಅದನ್ನು ರಿಸೀವ್ ಮಾಡೋಣ. ಸೊ ಕ್ಲಿಯರಾಗಿ ಹೋಗೋಣ, ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ, ಏನು ಬೇಡ. ಓಕೆ, ಒಂದು ಸ್ವಲ್ಪ ಈಗ ನಾವು ಅನ್ಕೊಂಡಿದ್ದ ಲೆವೆಲ್ಗೆ ಇಲ್ಲ ಅಂದರೂ ಸ್ವಲ್ಪ ಮೇಲೆ ಕೆಳಗೆ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಒಂದೇ ಸತಿ ಸಮಾಧಾನ ಪಡ್ಸೋಕೆ ಆಗಲ್ಲ, ಡಿಸಪಾಯಿಂಟ್ಮೆಂಟ್ಗಳು ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಇನ್ನೂ ಒಳ್ಳೊಳ್ಳೆ ಮೂವೀಸ್ ಬರಲಿ, ಈ ಥರ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು, ಇಲ್ಲಿ ತನಕ ಯಾರ್ಯಾರು ನನ್ನ ವೀಡಿಯೋನ ಇಲ್ಲಿ ತನಕ ನೋಡಿದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ಸ. ನೆಕ್ಸ್ಟ್ ಯಾವ ಮೂವಿನ ನಾನು ನನ್ನ ಎಕ್ಸ್ಪೀರಿಯನ್ಸ್ ರಿವ್ಯೂ ಥರ ಈ ಥರ ಒಂದು ನನಗೆ ಒಪಿನಿಯನ್ನ ಹೇಳಬೇಕು, ಯಾವ ಮೂವಿ ನೋಡ್ಬಿಟ್ಟು ಅದನ್ನು ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಹೇಳಬೇಕು ಅಂತ ನಿಮಗೆ ಏನಾದ್ರು ಅನ್ಸೋದ್ರೆ ಆ ಮೂವಿ ನೇಮ್ನ ಕಮೆಂಟ್ ಮಾಡಿ. ನೀವು ಯಾವ್ದಾದ್ರು ಮೂವಿ ನೋಡಿ ಇಷ್ಟ ಆಗಿದೆ, ಚೆನ್ನಾಗಿದೆ, ಸಜೆಸ್ಟ್ ಮಾಡ್ತೀರಂದ್ರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ಮ ಕೆಲಸ.